Hello children, today I am going to explain you idioms. What it means? An idiom is a common phrase which means something different from literal meaning. See, idioms, this is a common phrase, common sentences we are using, but its meaning is different, not actually literal meaning what we are telling, no, that word that doesn't mean, it is different meaning differently. ಅಂದರೆ ನಾವು ಈ ಕನ್ನಡದಲ್ಲಿ ಕೂಡ ಮಾತಾಡುವಾಗ ಏನು ಮಾಡ್ತೀವಿ, ಕೆಲವೊಂದು ಗಾದೆ ಮಾತುಗಳನ್ನು ಅಥವಾ ಒಗಟುಗಳನ್ನು ಯೂಸ್ ಮಾಡ್ತೀವಿ. ಯಾಕಂದರೆ ನಮಗೆ ಆ ಲ್ಯಾಂಗ್ವೇಜ್ನ ಮೇಲೆ ಒಂದು ಹಿಡಿತ ಇರ್ತದೆ. ಮಾತಾಡುವಾಗ ಉದಾಹರಣೆ ಕೊಡುವಾಗ ನಾವು ಏನು ಮಾಡ್ತೀವಿ, ಕೆಲವೊಂದು ಗಾದೆ ಮಾತುಗಳನ್ನು ಕೂಡ ಯಾಡ್ ಮಾಡಿಕೊಂಡು ನಾವು ಉದಾಹರಣೆಗಳನ್ನು ಕೊಡ್ತೀವಿ, ಮಾತಾಡ್ತಿರ್ತೀವಿ. ಸೊ ಇನ್ ಇಂಗ್ಲೀಷ್ we are using the idioms. Idioms actually the word what it means, it is not actually literal meaning of the word. ನಾವು ಶಬ್ದವನ್ನು ಏನು ಯೂಸ್ ಮಾಡಿರ್ತೀವಲ್ಲ ಅದೇ ಅದರ ಮೀನಿಂಗ್ ಆಗಿರೋದಿಲ್ಲ, ಅದರ ಮೀನಿಂಗ್ ಬೇರೆಯೇ ಇರ್ತದೆ. ಇವತ್ತು ವೆನ್ ವಿ ಹ್ಯಾವ್ ಗ್ರಿಪ್ ಆನ್ ದ ಲ್ಯಾಂಗ್ವೇಜ್ ದಟ್ ಟೈಮ್ ವಿ ಆರ್ ಗೋಯಿಂಗ್ ಟು ಯೂಸ್ ದಟ್ idioms. But can be understand because of their popular use, that we are using some words, some sentences that actually doesn't mean what the word means. ಆ ಶಬ್ದ ಏನು ಅರ್ಥವನ್ನು ಕೊಡ್ತದಲ್ಲ ಅದೇ ಅರ್ಥ ಆಗಿರೋದಿಲ್ಲ. ಸಿ ಫಾರ್ ಎಕ್ಸಾಂಪಲ್ ಕನ್ನಡದಲ್ಲಿ ಹೇಳ್ತೀವಿ ನಾವು, ಹೌದಾ, ಏನು ಹೇಳ್ತೀವಿ, ಲಕ್ಷ್ಮಣ ರೇಖೆ, ಅದು ಲಕ್ಷ್ಮಣ ರೇಖೆ ಹಾಕಿದಂಗೆ ಅಂತ ಹೇಳ್ತೀವಿ. ಹಂಗಂದ್ರೇನು, ಲಕ್ಷ್ಮಣ ಬಂದು ರೇಖೆ ಹಾಕ್ತಾನ? ಇಲ್ಲ. ಇಟ್ ಮೀನ್ಸ್ ವಾಟ್ ಅಂದರೆ ಅಷ್ಟು ಸ್ಟ್ರಿಕ್ಟಾಗಿ ನಾವು ಅದನ್ನು ಫಾಲೋ ಮಾಡಬೇಕು ಅಂತ ಅರ್ಥ, ಹೌದಾ. ಅದೇ ಥರ ಇಂಗ್ಲೀಷ್ನಲ್ಲಿ ಕೂಡ ಎಷ್ಟೋ ಫ್ರೇಸಸ್ ಇದ್ದಾವೆ, ಅವನ್ನು ನಾವೇನು ಮಾಡ್ತೀವಿ, ಮಾತಾಡುವಾಗ ಅವುಗಳನ್ನು ಬಳಕೆ ಮಾಡ್ತೀವಿ. ಬಟ್ ಆ ಶಬ್ದಕ್ಕಿರುವ ಆ್ಯಕ್ಚುಲಿ ಡಿಕ್ಷನರಿ ಮೀನಿಂಗ್ ಅದು ಬರೋದಿಲ್ಲ. ಇಟ್ ಡಿಫ್ರೆಂಟ್ ಫ್ರಮ್ ದ ಆ್ಯಕ್ಚುಯಲ್ ಮೀನಿಂಗ್ ಆಫ್ ದ ವರ್ಡ್, ಬಿಕಾಸ್ idioms can mean something different from what the words mean. It is difficult for someone not good at speaking the language to use them popularly. ನಮಗೆ ಆ ಭಾಷೆಯ ಮೇಲೆ ಹಿಡಿತ ಇದ್ದಾಗ ಮಾತ್ರ ಏನಾಗ್ತದೆ, ನಾವು ಈ ಥರದ ಶಬ್ದಗಳನ್ನು ಉಪಯೋಗ ಮಾಡ್ತೀವಿ, ಈ ಥರದ ಸೆಂಟೆನ್ಸ್ಗಳನ್ನು, ಫ್ರೇಸಸನ್ನು ಯೂಸ್ ಮಾಡ್ತೀವಿ. ಈ ಕನ್ನಡದಲ್ಲಿ ನಮಗೆ ಒಂದು ಹಿಡಿತ ಇರ್ತದೆ, ನಾವೇನು ಮಾಡ್ತೀವಿ, ಈ ಥರ ಇಡಿಯಮ್ಸನ್ನು ಯೂಸ್ ಮಾಡ್ತೀವಿ. ಆ್ಯಕ್ಚುಲಿ ಇಡಿಯಮ್ಸ್ when we are using, no, that when we have grip on that language, that time only it is possible to use the idioms. The red carpet welcome, the heroine is welcomed to the function on red with red carpet ಅಂತೇವೆ. ಅಂದರೆ ಅರ್ಥ ಏನು, ರೆಡ್ ಕಾರ್ಪೆಟ್ ಹಾಸ್ಬಿಟ್ಟು ಅವರನ್ನು ಕರೆದ್ರು ಅಂತ ಅರ್ಥ ಅಲ್ಲ. ದೇ ವೆಲ್ಕಮ್ ವೆರಿ ಗ್ರ್ಯಾಂಡ್ಲಿ, ಭಾಳ ಅದ್ಧೂರಿಯಿಂದ ಅವರನ್ನು ಸ್ವಾಗತ ಮಾಡಿಕೊಂಡ್ರು ಅನ್ನಲಿಕ್ಕೆ ರೆಡ್ ಕಾರ್ಪೆಟ್ ವೆಲ್ಕಮ್ ಅಂಥೇಳಿ ನಾವು ಇಂಗ್ಲೀಷ್ನಾಗೆ ಯೂಸ್ ಮಾಡ್ತೀವಿ. ಹಂಗಂದ ತಕ್ಷಣ ರೆಡ್ ಕಾರ್ಪೆಟನ್ನು ಹಾಸಿಬಿಟ್ಟು ಹೀರೋಯಿನನ್ನು ವೆಲ್ಕಮ್ ಮಾಡಿಕೊಂಡ್ರು ಅಂತ ಅರ್ಥ ಅಲ್ಲ. ಅಷ್ಟು ಅದ್ಧೂರಿಯಾಗಿ ಆ ವ್ಯಕ್ತಿಯನ್ನು ಬರಮಾಡಿಕೊಂಡ್ರು ಅಂತ ಹೇಳಿ ನಾವು ಹೇಳ್ತೀವಿ. ಕನ್ನಡದಲ್ಲಿ ಕೂಡ ನಾವು ಬೇಕಾದಷ್ಟು ಶಬ್ದಗಳನ್ನು ಹೇಳ್ತೀವಿ. ಅಂದರೆ ರಾಮಬಾಣ ಅಂತೀವಿ, ಇದು ಔಷಧ, ಈ ರೋಗಕ್ಕೆ ರಾಮಬಾಣ ಇದ್ದಂಗೆ ಅಂತ ಹೇಳ್ತೀವಿ. ಹಂಗಂದ್ರೇನು, ರಾಮ ಬಂದು ಬಾಣ ಹೊಡೆದ ಅಂತ ಅರ್ಥನಾ? ಇಲ್ಲ. ರಾಮಬಾಣ ಅಂತಂದರೆ ಅಷ್ಟು ಕರೆಕ್ಟಾಗಿ ಅದು ವರ್ಕ್ ಮಾಡ್ತದೆ, ಈ ರೋಗದ ಮೇಲೆ ಈ ಔಷಧಿ ಕರೆಕ್ಟಾಗಿ ವರ್ಕ್ ಮಾಡ್ತದೆ ಅನ್ನಲಿಕ್ಕೆ ನಾವೇನು ಶಬ್ದವನ್ನು ಯೂಸ್ ಮಾಡ್ತೀವಿ, ಅವಾಗ ಈ ಮೆಡಿಸಿನ್ ರಾಮಬಾಣ ಇದ್ದಂಗೆ ಅಂತ ಹೇಳಿ ಹೇಳ್ತೀವಿ. ಈ ಥರದ ಸೆಂಟೆನ್ಸ್ಗಳನ್ನು ನಾವು ಕನ್ನಡದಲ್ಲಿ ಹೆಂಗೆ ಯೂಸ್ ಮಾಡ್ತೀವೋ ಅದೇ ಥರ ಇಂಗ್ಲೀಷ್ನಲ್ಲಿ ಕೂಡ ಇದೆ. ಇನ್ ಇಂಗ್ಲೀಷ್ more than 2000 idioms are there. There are a large number of idioms and they are used very commonly in all languages. ಎಲ್ಲ ಭಾಷೆಗಳಲ್ಲಿ ನಾವು ಬಳಸ್ತೀವಿ ಇಡಿಯಮ್ಸನ್ನು. ಯಾವುದೇ ಭಾಷೆ ಇರಲಿ ಅದರೊಳಗೆ ಇಡಿಯಮ್ಸನ್ನು ಯೂಸ್ ಮಾಡ್ತೀವಿ. ಬಟ್ there are estimated to be at least 25,000 idiomatic expressions in the English language. See, ಎಷ್ಟು 25,000 idiomatic expressions ಇದೆ ಅಂತ ಇಂಗ್ಲೀಷ್ನಲ್ಲಿ. ಎಲ್ಲ ಭಾಷೆಗಳೊಳಗೂ ಯೂಸ್ ಮಾಡ್ತೀವಿ ನಾವು. ಅವಾಗ ಏನಾಗ್ತದೆ, ಕನ್ನಡದಲ್ಲಿ ಕೂಡ ಹೇಳ್ತೀವಿ ನಾವು, ಬೆಟ್ಟಕ್ಕೆ ಕಲ್ಲು ಹೋರೋದು ಅಂತೀವಿ. ಬೆಟ್ಟಕ್ಕೆ ಕಲ್ಲು ಹೊತ್ತಂಗೆ ಬಿಡ್ರಿ ಈ ಕೆಲಸ ಮಾಡೋದು ಅಂತೀವಿ. ಏನು ಹಂಗಂದರೆ, ಬೆಟ್ಟಕ್ಕೆ ಹೋಗಿ ಕಲ್ಲು ಕೆಳಗಿಂದ ತೊಗೊಂಡೋಗಿ ಬೆಟ್ಟಕ್ಕೆ ಹಾಕ್ತೀವ್ಯಾ ಅಂದರೆ ಯೂಸ್ ಇಲ್ಲ ಅಂತ, ಯೂಸ್ಲೆಸ್ ಅಂತ. ಈ ಕೆಲಸ ಮಾಡೋದು ಯೂಸ್ಲೆಸ್ ಅನ್ನಲಿಕ್ಕೆ ನಾವೇನಂತೀವಿ, ಅಲ್ಲಿ ಬೆಟ್ಟಕ್ಕೆ ಕಲ್ಲು ಹೋರುವುದು ಅನ್ನುವಂಥ ಒಂದು ಫ್ರೇಸನ್ನು ನಾವಲ್ಲಿ ಯೂಸ್ ಮಾಡ್ತೀವಿ. ಎಲ್ಲ ಭಾಷೆ, ಎಲ್ಲ ಲ್ಯಾಂಗ್ವೇಜ್ನಲ್ಲೂ ಇಡಿಯಮ್ಸ್ ಇರ್ತದೆ.
But in English, there are 25,000 idiomatic expressions in the English language is there. ಇಂಗ್ಲೀಷ್ ಲ್ಯಾಂಗ್ವೇಜಲ್ಲಿ 25,000ಕ್ಕಿಂತ ಹೆಚ್ಚಿಗೆ ಇಡಿಯೋಮೆಟಿಕ್ ಎಕ್ಸ್ಪ್ರೆಷನ್ಸ್ ಇದ್ದಾವೆ. ಇಲ್ಲಿ ನೋಡಿರಿ, ಫಾರ್ ಎಕ್ಸಾಂಪಲ್, ಕಿಕ್ ದ ಬಕೆಟ್. ಕಿಕ್ ದ ಬಕೆಟ್ ಮೀನ್ಸ್ ವಾಟ್? By taking one bucket and kicking it? No. Actually, kick the bucket means to die. Its meaning is to die. Okay. And spill the beans. Spill the beans means to tell people secret information. To tell people secret information. ನೋಡ್ರಿ, ಅವ್ನು ಹೊಂಟ ಎಲ್ಲ ಬಿಚ್ಚಿ ಬಂದ್ಬಿಡ್ತಾನೆ, ಪುರಾಣ ಅಂತ ಹೇಳ್ತೀವಿ ನಾವು ಕನ್ನಡದೊಳಗೆ. ಎಲ್ಲ ಪುರಾಣ ಹೇಳಿ ಬಂದ್ಬಿಡ್ತಾನೆ ನೋಡಿ ಮಂದಿ ಮುಂದೆ ಅಂತೀವಿ. ಇನ್ ಇಂಗ್ಲೀಷ್ ದೇ ಆರ್ ಯೂಸಿಂಗ್ ಸ್ಪಿಲ್ ದ ಬೀನ್ಸ್, ಅಂದರೆ ಟು ಟೆಲ್ ಪೀಪಲ್ ಸೀಕ್ರೆಟ್ ಇನ್ಫಾರ್ಮೇಷನನ್ನು ಹೇಳೋರಿಗೆ ನಾವು ಹೇಳ್ತೀವಿ ಸ್ಪಿಲ್ ದ ಬೀನ್ಸ್ ಅಂತಕ್ಕಂತಹ ಫ್ರೇಸನ್ನು ನಾವಲ್ಲಿ ಯೂಸ್ ಮಾಡ್ತೀವಿ. ಲರ್ನಿಂಗ್ ಟು ಯೂಸ್ ಕಾಮನ್ ಇಡಿಯಮ್ಸ್ ಆ್ಯಂಡ್ ಎಕ್ಸ್ಪ್ರೆಷನ್ ವಿಲ್ ಮೇಕ್ ಯುವರ್ ಇಂಗ್ಲೀಷ್ ಸೌಂಡ್ ಮೋರ್ ನೇಟಿವ್. ಯಾವಾಗ ನಾವು ಗಾದೆ ಮಾತು ಇಡಿಯಮ್ಸನ್ನು ಯೂಸ್ ಮಾಡಿ ಮಾತಾಡ್ತೀವಲ್ಲ, ದೆನ್ ದೇರ್ ವಿಲ್ ಬಿ ಡಿಫ್ರೆಂಟ್ ಟೈಪ್ ಆಫ್ ಇಟ್ ಸೌಂಡ್ಸ್ ಡಿಫ್ರೆಂಟ್ಲಿ. ನಮಗೆ ಅದರ ಮೇಲೆ ಒಂದು ಹಿಡಿತ ಇದೆ ಅನ್ನೋದು ಗೊತ್ತಾಗ್ತದೆ. ಇಡಿಯಮ್ಸ್ ಡೋಂಟ್ ಆಲ್ವೇಸ್ ಮೇಕ್ ಸೆನ್ಸ್ ಲಿಟ್ರಲಿ. ಇಡಿಯಮ್ಸ್ ಏನು ಮಾಡ್ತದೆ, ಅದು ಆ್ಯಕ್ಚುಲಿ ಲಿಟ್ರಲ್ ಡಿಕ್ಷನರಿ ಮೀನಿಂಗ್ ಅದು ಇರೋದಿಲ್ಲ. ಸೊ ವೆನ್ ವಿ ಆರ್ ಗೋಯಿಂಗ್ ಟು ಯೂಸ್ ದ ಇಡಿಯಮ್ಸ್, it literally means different, dictionary meaning is different, and actually the circumstances when we are using that sentence, this is also different. So here children, then here few idioms examples I am going to give you. See here, idioms are group of words that when come together they get different meanings. See, idioms means what? Idioms are group of words. ಶಬ್ದಗಳ ಒಂದು ಗ್ರೂಪ್ ಇರ್ತದೆ. that when come to gathered, when they are coming in gather means ಒಂದು ಕಡೆ ಸೇರಿದಾಗ they get different meanings. ಆ ಮೀನಿಂಗೇ ಬೇರೆ ಆಗ್ತದೆ. ಒಂದೇ ಶಬ್ದವನ್ನು ಯೂಸ್ ಮಾಡಿದಾಗ ಬೇರೆ ಮೀನಿಂಗ್ ಇರ್ತದೆ, ಆ ಗ್ರೂಪ್ ಆಫ್ ವರ್ಡ್ಸನ್ನು ಯೂಸ್ ಮಾಡಿದಾಗ ಇಟ್ ಈಸ್ ಡಿಫ್ರೆಂಟ್ ಇನ್ ಮೀನಿಂಗ್. ಇಟ್ ಆ್ಯಡ್ ಮೋರ್ ಚಾರ್ಮ್ ಆ್ಯಂಡ್ ಲೈಫ್ ಇನ್ ಯುವರ್ ಡೇ ಟು ಡೇ ಕಮ್ಯುನಿಕೇಷನ್. ಇಡಿಯಮ್ಸನ್ನು ಯೂಸ್ ಮಾಡೋದ್ರಿಂದ ಏನಾಗ್ತದೆ ಮಕ್ಕಳೇ, ನಮ್ಮ ಲ್ಯಾಂಗ್ವೇಜಿನ ಮೇಲೆ ಇರ್ತಕ್ಕಂಥ ಒಂದು ಹಿಡಿತ ಹೆಚ್ಚಾಗ್ತದೆ. ಕೇಳೋರಿಗೆ ಅದು ಒಂಥರ ಸುಂದರವಾಗಿ ಕೇಳಿಸ್ತದೆ. ಸೊ ಇನ್ ಕನ್ನಡ ವಿ ಆರ್ ಯೂಸಿಂಗ್ ದಟ್ ಇಕ್ಕಳದಲ್ಲಿ ಸಿಕ್ಕಿಸು ಅಂತ ಹೇಳ್ತೀವಿ ಕನ್ನಡದಲ್ಲಿ. ಏನಂಗಂದರೆ ಇಕ್ಕಳದಲ್ಲಿ ಸಿಕ್ಕಿಸು ಅಂದರೆ ಇಕ್ಕಳ ತೊಗೊಂಡು ಅದರೊಳಗೆ ಸಿಗಿಸ್ತಾರಾ? ನೋ. ಅಂದರೆ ಅಂಥ ಒಂದು ಸಿಚುವೇಷನಲ್ಲಿ ಸಿಕ್ಕಿ ಹಾಕ್ಕೊಂಡಿವಿ ಅಂತ ಹೇಳಲಿಕ್ಕೆ ನಾವೇನು ಯೂಸ್ ಮಾಡ್ತೀವಿ, ಇಕ್ಕಳದಲ್ಲಿ ಸಿಕ್ಕಿಸು ಅಂತ ಹೇಳ್ತೀವಿ. ಆಮೇಲೆ ಲಕ್ಷ್ಮಣ ರೇಖೆ ಅಂತಂದ ಯೂಸ್ ಮಾಡಿದಾಗ ಶಬ್ದವನ್ನು, ಅಂದರೆ ಇದನ್ನೇ ಯಾರೂ ದಾಟಿ ಹೋಗ್ಲಿಕ್ಕೆ ದಾಟಿ ಹೋಗಬಾರ್ದು ಇದನ್ನು ಅಂತ ಹೇಳುವಾಗ ನಾವೇನು ಮಾಡ್ತೀವಿ, ಅದೊಂದು ಲಕ್ಷ್ಮಣ ರೇಖೆ ಇದ್ದಂಗೆ ಬಿಡ್ರಿ ಅಂತ ಹೇಳ್ತೀವಿ. ಆಮೇಲೆ ಎಳ್ಳು ನೀರು ಬಿಡು ಅಂದ್ರೇನು ಅಂದರೆ ಆ ವಿಷಯದ ಬಗ್ಗೆ ಒಂದು ನಮಗೇನು ಆಸೆ ಇರ್ತದಲ್ಲ ಅದನ್ನು ಬಿಡಲಿಕ್ಕೆ ನಾವೇನು ಮಾಡ್ತೀವಿ, ಎಳ್ಳು ನೀರನ್ನು ಬಿಡು ಅಂಥೇಳಿ ಹೇಳ್ತೀವಿ. ಆಮೇಲೆ ಕೆಲವು ಸರ್ತಿ ಕೆಸರಿಗೆ ಕಲ್ಲು ಹೊಡೆಯಿಸಿದಂತೆ ಅಂತ ಹೇಳಿದ್ವಿ. ಕೆಸರಿಗೆ ಕಲ್ಲು ಹೊಡೆದಂತೆ ಅಂದಾಗ ಏನು ಹೇಳ್ತೀವಿ ಅಂದರೆ, ಆ ಮನುಷ್ಯನ ಹತ್ರ ಮಾತಾಡೋದು ಒಂದು ಕೆಸರಲ್ಲಿ ಕಲ್ಲು ಹೊಡೆದ್ರೆ ಅದೇನಾಗ್ತದೆ, ನಮ್ಮ ಮುಖಕ್ಕೆ ಸಿಡಿತದೆ ಅನ್ನುವಂತಹ ಒಂದು ಅರ್ಥದಲ್ಲಿ ನಾವು ಕೆಲವೊಂದು ಶಬ್ದಗಳನ್ನು ಕನ್ನಡದಲ್ಲಿ ಕೂಡ ಯೂಸ್ ಮಾಡ್ತೀವಿ. ಸೊ ಇನ್ ಇಂಗ್ಲೀಷ್ ಆಲ್ಸೋ ವಿ ಆರ್ ಗೋಯಿಂಗ್ ಟು ಯೂಸ್ ದ idioms, but dictionary meaning is different and literal meaning is also different from that word. And here children, so here one example. So now I am going to give you a few examples of idioms in English. So first one, red alert. Red alert means warning, that if there is so much tufan or something is there in the sea, means they were declaring the red alert in that area, means that is a warning given to the sailors. ಚಂಡಮಾರುತ ಅದು ಎದ್ದಾಗ ನೀರಿಗೆ ಇಳಿಬಾರ್ದು ಅಂತಕ್ಕಂಥ ಒಂದು ರೆಡ್ ಅಲರ್ಟನ್ನು ಘೋಷಿಸ್ತಾರೆ. ಮೀನ್ಸ್ ದಿಸ್ ಇಸ್ ಅ ಮೀನಿಂಗ್. ರೆಡ್ ಅಲರ್ಟ್, ಆ್ಯಕ್ಚುಲಿ ರೆಡ್ ಅಲರ್ಟ್ ಮೀನಿಂಗ್ ಈಸ್ warning. The troops were in a red alert. If war is declared means that troops were giving warning to not to go anywhere. ಎಲ್ಲಿಗೂ ಹೋಗುವ ಹಾಗಿಲ್ಲ ಅಂತ ಹೇಳಿಬಿಟ್ಟು ಏನು ಮಾಡ್ತಾರೆ, ರೆಡ್ ಅಲರ್ಟನ್ನು ಡಿಕ್ಲೇರ್ ಮಾಡ್ತಾರೆ. ನೆಕ್ಸ್ಟ್, ಅ ರೆಡ್ ಲೆಟರ್ ಡೇ. A red letter day means
Actually, its meaning is important day. To tell the important day, some they are using a red letter day. Today is the red letter day for me ಅಂತ ಹೇಳ್ತಾರೆ. ಅಂದರೆ ಇಂಪಾರ್ಟೆಂಟ್ ಡೇ ಅನ್ಲಿಕ್ಕೆ ರೆಡ್ ಲೆಟರ್ ಡೇ ಅಂತ ಹೇಳಿ ನಾವು ಯೂಸ್ ಮಾಡ್ತೀವಿ. ದ ಡೇ ಹಿ ಗೆಟ್ ಹಿಸ್ ಜಾಬ್ ವಾಸ್ ಅ ರೆಡ್ ಲೆಟರ್ ಡೇ ಇನ್ ಹಿಸ್ ಲೈಫ್. ಅಂದರೆ ಅವನ ಜೀವನದಲ್ಲಿ ಜಾಬ್ ಸಿಕ್ಕಿದ್ದೇನಾಯಿತು, ಒಂದು ರೆಡ್ ಅಲರ್ಟ್ ಅಂತಕ್ಕಂಥ ಒಂದು ಡೇ ಆಯಿತು ಅಂತ ಹೇಳಿ ನಾವು ಅದನ್ನು ಹೇಳ್ತೇವೆ. ಆ್ಯಂಡ್ ರೆಡ್ ಹ್ಯಾಂಡೆಡ್ ಕಾಟ್ ವೈಲ್ ಕಮಿಟಿಂಗ್ ಅ ಕ್ರೈಮ್. ಒಂದು ಏನಾದರೂ ಅಪರಾಧವನ್ನು ಮಾಡುವಾಗ ನಾವು ಯಾರನ್ನಾದ್ರೂ ಹಿಡ್ದಾಗ ಹೇಳ್ತೀವಿ, ಅವ್ನು ರೆಡ್ ಹ್ಯಾಂಡೆಡಾಗಿ ಸಿಕ್ಬಿಟ್ಟಾರೆ ಅಂತ ಹೇಳಿ. ಮೀನ್ಸ್ ರೆಡ್ ಹ್ಯಾಂಡೆಡ್ ಮೀನ್ಸ್ ಅವ್ನ ಕೈಗೆ ಏನು ಕೆಂಪು ಹಚ್ಕೊಂಡಿರ್ತಾನ? ನೋ, ರೆಡ್ ಹ್ಯಾಂಡೆಡ್ ಮೀನ್ಸ್ ವಿ ಕಾಟ್ ಹಿಮ್ ವೆನ್ ಹಿ ವಾಸ್ ಕಮಿಟಿಂಗ್ ಅ ಕ್ರೈಮ್. ಅಪರಾಧವನ್ನು ಮಾಡುವಾಗ ನಾವು ತಕ್ಷಣ ಹಿಡಿದಾಗ ನಾವೇನು ಹೇಳ್ತೀವಿ? ರೆಡ್ ಹ್ಯಾಂಡೆಡ್ ಆಗಿ ಹಿಡಿದ್ವಿ ಅಂತ ಹೇಳಿ ನಾವು ಹೇಳ್ತೀವಿ. ಹಿ ವಾಸ್ ಕಾಟ್ ರೆಡ್ ಹ್ಯಾಂಡೆಡ್ ಬೈ ಪೊಲೀಸ್. When he was committing the crime, that time he was caught by police. That to tell that one we are using red-handed. Next, I told you already, red carpet welcome means grand welcome. Grand welcome anna ಮಾಡಿದಾಗ, for example, the actor was given a red carpet ವೆಲ್ಕಮ್. ಆ್ಯಕ್ಟ್ರಿಗೆ ಏನು ಮಾಡಿದರು? ರೆಡ್ ಕಾರ್ಪೆಟ್ ವೆಲ್ಕಮ್ ಅನ್ನು ಮಾಡಿದರು. ಅಂದರೆ ಗ್ರ್ಯಾಂಡಾಗಿ ಬರಮಾಡಿಕೊಂಡ್ರು. ಹಿ ವೆಲ್ಕಮ್ ಗ್ರ್ಯಾಂಡ್ಲಿ. ಟು ಯೂಸ್ ದಟ್ ಒನ್, ವಾಟ್ ಹ್ಯಾಪಂಡ್ ಇಯರ್ ಚಿಲ್ಡ್ರನ್? ದೇ ಯೂಸ್ ದ ವರ್ಡ್ ರೆಡ್ ಕಾರ್ಪೆಟ್ ವೆಲ್ಕಮ್. ನೆಕ್ಸ್ಟ್ ಈಸ್ red ink. Red ink means debt. The company was in a red ink. Means if the company is under loss, that time we are using the word red ink. Means that company is under debt. Next, a bolt from the blue. A sudden or unexpected. Okay, for sudden or unexpected things we are using this word. So next, this type of so many idioms are there in English. So here for example, apple of one's eye. We are telling apple of one's eye. Someone dear and favorite. To tell that he is very very much dear to me, very much dear and favorite to me. To tell that one we may use apple of one's eye. Apple of one's eye, it means someone dear and favorite for us. Instead of telling he is very favorite to me, they may use the word apple of one's eye. Example, my daughter is the apple of one's eye. It is usually, it will happens. Our children are apple of our eye only, no? So that time we may use apple of one's eye. That means someone is very dear and favorite to us. And next, a man of few words. A man of few words, one who doesn't speak too much. Reserved persons. Reserved persons we are calling as a man of few words. One who doesn't speak too much. They can't say so many words, they won't talk with others. They always be reserved. They won't express anything so much and they want to be close to anybody. That time we are calling a man of few words. Means he is a man of few words, but he does his work on time. That he won't talk. He is reserved person. But he is reserved person, but he will do his work on time. ಅಂದರೆ ಆ ವ್ಯಕ್ತಿ ಮಾತು ಕಡಿಮೆ, ಬಟ್ ಹಿ ಈಸ್ ಡೂಯಿಂಗ್ ಈಸ್ ವರ್ಕ್ ಅನ್ನಲಿಕ್ಕೆ ಎ ಮ್ಯಾನ್ ಆಫ್ ಫ್ಯೂ ವರ್ಡ್ಸ್ ಅಂತ ಹೇಳಿ ನಾವು ಯೂಸ್ ಮಾಡ್ತೀವಿ. ಸೊ ಹಿಯರ್ ಫ್ಯೂ ಮೋರ್ ಎಕ್ಸಾಂಪಲ್ಸ್ ಆರ್ ದೇರ್ ಹಿಯರ್ ಚಿಲ್ಡ್ರನ್. ಬ್ಯಾಕ್ಡ್ ಅಪ್ ಮೀನ್ಸ್ ಸಪೋರ್ಟೆಡ್. ಮೀನ್ಸ್ ದಟ್ ಐ ಬ್ಯಾಕ್ಡ್ ಅಪ್ ಮೈ ಫ್ರೆಂಡ್ ಫಾರ್ ಹಿಸ್ ರೀಡಿಂಗ್. ಮೀನ್ಸ್ ಯು ಆರ್ ಸಪೋರ್ಟೆಡ್ ಯುವರ್ ಫ್ರೆಂಡ್. ನಿನ್ನ ಫ್ರೆಂಡಿಗೆ ನೀನು ಸಪೋರ್ಟ್ ಮಾಡಿದಾಗ ಈ ಶಬ್ದವನ್ನು ನೀವು ಯೂಸ್ ಮಾಡ್ಬೋದು. ಬ್ಲೋ ಓವರ್, ಪಾಸ್ ಆಫ್. The present disturbances will soon blow over. Means it will finish. It will be end. Next, bore away. Bore away means won. Satish bore away many prizes at the school sports. To tell that one, we may use one instead of using one word. This is one is common word, but bore away is a idiom. We may give more expression to our sentences. We may use the idioms. Bore away, one. We may use one. Satish won
so many prizes in the school competition we may tell, but one is the common word, all are using this one, but bore away, this is the idiom, we may use that one for that. Next, cut off means died. He was cut off in the prime of life. To tell he is died, instead of telling died, we may use the word cut off. Next, got away means escaped. The thief got away with my cash bag. We may use got away word instead of escaped. Means it is more impressive. Got away, this is the idiom. It will be more impressive than the word escaped. And worked out. Worked out means solved. Okay, he worked out the problem in few minutes. Instead of he solved the sums, we may use the word worked out. This type, so many idioms are there. More than 25,000 idioms are there in English. So, idioms are the phrases that give more expressiveness on the language. So, using the idioms are very good. This here so many examples I gave you, and you try to do more some idioms work from your exercises is there in your lesson backside exercise. You will get idioms in after the some lessons. Okay, I will send the notes of this lesson. Thank you.